ಮೋಶೆಗೆ ಎದುರಾಗಿದ್ದ ಮೂರನೇ ಸವಾಲು ಏನು ಗೊತ್ತಾ? ನಾವು ಸುಮ್ಮನೆ ಹಾದು ಹೋಗುವಂಥ ಹೈವೇ ಮಾರ್ಗದಲ್ಲಿ ಹೋಗಲ್ಲ. ನಾವು ಅನೇಕ ಪಟ್ಟಣಗಳನ್ನ, ರಾಜ್ಯಗಳನ್ನ, ದೇಶಗಳನ್ನ ದಾಟಿ ಹೋಗಬೇಕು. ಅವರೆಲ್ಲ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ದೇವರು ನಮ್ಮ ಕಡೆ ಇಲ್ಲದಿದ್ದರೆ ಅವರು ನಮ್ಮನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾರೆ. ಅದಕ್ಕೆ ದೇವರಿಗೆ ಮೋಶೆ ಪ್ರಾರ್ಥಿಸುವಾಗ ಹೇಳ್ತಾನೆ, ನೀನು ನಮ್ಮ ಸಂಗಡ, ನಿನ್ನ ಪ್ರಜೆಯಾದ ಇವರ ಸಂಗಡ ಬಾರದೆ ಹೊರತು ನಮ್ಮನ್ನು ಹೋಗಗೊಡಿಸಬೇಡ. ಪ್ರಿಯರೇ, ಒಂದು ವೇಳೆ ನಿನ್ನ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ಸ್ವಂತ ಕಾರ್ಯಗಳು ಇವತ್ತು ಚೆನ್ನಾಗಿರ್ಬೋದು, ನಾಳೆನೂ ಕೂಡ ನಿನ್ನ ಪ್ಲಾನ್ ಇರ್ಬೋದು, ಒಂದು ವೇಳೆ ನಿನ್ನ ಯೋಜನೆ ಇರ್ಬೋದು, ನಾಳೆ ಹಿಂಗೆ ಮಾಡಿಬಿಡೋಣ, ಹಿಂಗೆ ತೆಗೆದುಕೊಡೋಣ, ಹಿಂಗೆ ಕಟ್ಬಿಡೋಣ, ಈ ರೀತಿಯಾಗಿರೋಣ ಅಂತ. ಆದರೆ ನಾಳೆ ಅದಕ್ಕೆ ವಿರೋಧವಾದ ಯಾವ ಸಮಸ್ಯೆಗಳು ಬರ್ತದೋ ಗೊತ್ತಿಲ್ಲ. ಸೈತಾನ ಯಾವ ರೀತಿಯಾಗಿ ನಿನಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಮಕ್ಕಳಿಗೆ, ನಿಮ್ಮ ಆಶೀರ್ವಾದಗಳಿಗೆ ವಿರೋಧವಾಗಿ, ನಿಮ್ಮ ಆರೋಗ್ಯಕ್ಕೆ ವಿರೋಧವಾಗಿ ಯಾವ ಗುಂಡಿಗಳನ್ನ ತೋಡಿರ್ತಾನೋ, ಯಾವ ಬಲೆಗಳನ್ನ ಎಣ್ದಿರ್ತಾನೋ ಗೊತ್ತಿರಲ್ಲ. ಹಾಗಾದ್ರೆ ದೇವರು ನಿನ್ನ ಪರವಾಗಿರುವುದಾದ್ರೆ, ಯೇಸು ಕ್ರಿಸ್ತ ನಿಮ್ಮ ಪರವಾಗಿ, ನಿಮ್ಮ ಕುಟುಂಬ ಪರವಾಗಿರುವುದಾದ್ರೆ, ಸೈತಾನು ತರುವಂತ ಪ್ರತಿಕೂಲ ಪರಿಸ್ಥಿತಿಗಳು, ಅವನು ಒಡ್ಡುವಂತ ಎಲ್ಲ ಬಲೆಗಳು, ಅವನು ತೋಡುವಂತ ಗುಂಡಿಗಳನ್ನ ದೇವರೇನ್ ಮಾಡ್ತಾನೆ? ಎಲ್ಲವನ್ನು ನಿರ್ನಾಮ ಮಾಡಿ, ಆತನ ಹಳ್ಳಗಳನ್ನ, ದಿಣ್ಣೆಗಳನ್ನ ಸಮ ಮಾಡಿ ನಿನ್ನನ್ನು ರಾಜ್ಯ ಮಾರ್ಗದಲ್ಲಿ ನಡೆಸ್ತಾನೆ. ಹಲ್ಲೆಲೂಯಾ. ಯೋಚನೆ ಮಾಡಿ, ಇಸ್ರಾಯೇಲ್ ಜನಗಳಿಗೆ ಎದುರಾಯ್ತು. ಏನ್ ಎದುರಾಯ್ತು? ಫಸ್ಟ್ ಕೆಂಪು ಸಮುದ್ರ ಎದುರಾಯ್ತು, ಎರಡನೇದಾಗಿ ಯೋರ್ದಾನ್ ನದಿ, ಎರ್ಕೋ ಪಟ್ಟಣ ಎದುರಾಯ್ತು, ಮೂರನೇದಾಗಿ ನಾವು ನೋಡುವಾಗ ಯೋರ್ದಾನ್ ನದಿ ದಡ ಮೀರಿ ಹರಿತಿತ್ತಂತೆ. ಸಮಸ್ಯೆಗಳು ಎದುರಾಯ್ತು. ಹಾಗಾದ್ರೆ ದೇವರು ನಮ್ಮ ಕಡೆ ಇಲ್ಲದಿದ್ರೆ ನಮಗೆ ಯಾವ ಕೆಂಪು ಸಮುದ್ರ ಅಡ್ಡ ಬರ್ತದೋ, ಮಾರ್ಗ ಕಾಣದೇ ಇರ್ತೀವೋ ನಾವು. ನಮ್ಗೆ ಎದುರಾಗಿ ಯಾವ ಎರ್ಕ ಕೋಟೆ ನಿಂತ್ಕೊಳ್ತದೋ ಗೊತ್ತಿಲ್ಲ. ಯಾವ ಯೋರ್ದಾನ್ ನದಿ ನಮ್ಮನ್ನು ದಡ ಮೀರಿ ನಮ್ಮನ್ನ ಅರಿವಾಗಿ, ನಮ್ಮ ನಂಬಿಕೆ, ನಮ್ಮ ಭಕ್ತಿ, ನಮ್ಮ ಪ್ರಾರ್ಥನೆ, ನಮ್ಮ ಒಳ್ಳೆತನಗಳನ್ನ ಮೀರಿ ಬರುವಂತ ಯಾವ ಶೋಧನೆಗಳು ಬರ್ತದೋ, ನಮಗೆ ಕಷ್ಟಗಳು ಬರ್ತದೋ ಗೊತ್ತಿಲ್ಲ. ಆದರೆ ದೇವರು ನಿನ್ನ ಪರ, ನಿನ್ನ ಕುಟುಂಬ ಪರ ಇರೋದಾದ್ರೆ, ದೇವರು ನಮ್ಮ ಪರ, ಈ ಸೇವೆ ಪರ ಇರೋದಾದ್ರೆ, ದಡ ಮೀರಿ ಬರುವ ಪ್ರತಿಕೂಲ ಪರಿಸ್ಥಿತಿಗಳನ್ನ ಆತನ ಗದರಿಸಿ ಎಲ್ಲವನ್ನ ಶಾಂತಪಡಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಮೋಶೆಗೆ ಅರ್ಥ ಆಯ್ತು. ಅದಕ್ಕೆ ಮೋಶೆ ಪ್ರಾರ್ಥಿಸಿದ್ದಾನೆ, ನೀನು ಬಾರದೆ ಹೊರತು ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ಹಲ್ಲೆಲೂಯಾ. ನಿನ್ನ ದೋಣಿ ಮುಳುಗ್ತಾ ಇರಬಹುದು, ನಿನ್ನ ಕುಟುಂಬ ದೋಣಿಯಲ್ಲಿ ಕಷ್ಟ ಇರಬಹುದು, ಕಣ್ಣೀರಿರ್ಬೋದು, ಇವತ್ತು ಹೋರಾಟ ಇರ್ಬೋದು, ಇವತ್ತು ಚಿಂತೆ ಇರಬಹುದು. ನೀನು ಪರೀಕ್ಷಿಸಿಕೊಳ್ಳಬೇಕಾಗಿರೋದು ಏನಂತಂದ್ರೆ, ಯೇಸು ನಿನ್ನ ಪರವಾಗಿದ್ದಾನ ಅಂತ, ಯೇಸು ನಿನ್ನ ಸಂಗಡ ಇದ್ದಾನ ಅಂತ ತಿಳ್ಕೊಳ್ಳಿ. ಒಂದು ವೇಳೆ ಯೇಸು ನಿನ್ನ ದೋಣಿಯಲ್ಲಿ ಇಲ್ಲದಿದ್ದರೆ, ನಿನ್ನ ಆತ್ಮಿಕ ಜೀವಿತದಲ್ಲಿ, ನಿನ್ನ ಜೊತೆಯಲ್ಲಿ, ನಿನ್ನ ಕುಟುಂಬ ಜೊತೆಯಲ್ಲಿ ಯೇಸು ಇಲ್ಲದಿದ್ದರೆ, ಅನೇಕ ಅಲೆಗಳು ಬಂದು ನಿನ್ನ ಬೋಟಿಗೆ, ನಿನ್ನ ದೋಣಿಗೆ ಬಡೀತದೆ. ಆ ನೀರು ಆ ಬೋಟ್ ಒಳಗಡೆ ಬಂದು ಕ್ರಮೇಣ ಮುಳುಗ್ತಾ ಇರ್ತದೆ. ಒಂದು ವೇಳೆ ಯೇಸು ನಿನ್ನೊಳಗಡೆ ಇದ್ರೆ, ಮುಳುಗುವಂತ ದೋಣಿಯನ್ನ ಮುಳುಗದಾಗೆ ತೇಲಿಸಿ ದಡ ಸೇರಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಒಂದು ವೇಳೆ ದೇವರು ನಿನ್ನ ಪರವಾಗಿದ್ದರೂ ಕೂಡ, ನಿನ್ನ ಸಂಗಡ ಇದ್ದು ಕೂಡ, ಆ ನಂಬಿಗಸ್ತಿಕೆಯಲ್ಲಿ ನೀನಿದ್ದು ಕೂಡ, ಅಲೆಗಳು ಬಂದು ನನ್ನ ಬೋಟ್ಗಳಿಗೆ ಬಡಿತೈತೆ, ದೋಣಿಗೆ, ನನ್ನ ಕುಟುಂಬ, ನನ್ನ ಪರಿಸ್ಥಿತಿಗಳು ಮುಳುಗ್ತೈತೆ ಅನ್ನೋದಾದ್ರೂ ಚಿಂತಿಸಬೇಡ. ಆಚೆ ದಡಕ್ಕೆ ಬಾ, ಹೋಗದಂತ ಕರೆದವನು ಆತನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಇವತ್ತು ಕಷ್ಟದಲ್ಲಿರ್ಬೋದು, ಕಣ್ಣೀರಲ್ಲಿರ್ಬೋದು, ಚಿಂತೆಯಲ್ಲಿರ್ಬೋದು, ಒಂದು ವೇಳೆ ನಿಂದೆ ಅವಮಾನದಲ್ಲಿರ್ಬೋದು, ಅಥವಾ ನೀತಿಯ ಮಾರ್ಗದಲ್ಲಿ ಯೇಸು ಸ್ವಾಮಿ ಮೆಚ್ಚುಗೆ ಆಗಿ ಜೀವಿಸ್ತಾ ಒಂದು ವೇಳೆ ಕಣ್ಣೀರಲ್ಲೋ, ಕಷ್ಟದಲ್ಲೋ, ಬೇನೆಯಲ್ಲೋ ನೀನು ಇರೋದಾದ್ರೂ ಕೂಡ, ನಿನ್ನನ್ನು ಆಚೆ ದಡಕ್ಕೆ ಹೋಗೋಣ ಬಾ ಅಂತ ಕರೆದವನು ಯೇಸು ಕ್ರಿಸ್ತನು ಮಾತ್ರ. ಮರಿಬೇಡ. ಆತ ನಿನ್ನ ದೋಣಿ ಹಿಂಭಾಗದಲ್ಲಿ ಮಲಗಿದ್ದಾನೆ. ಇನ್ನು ಮುಂದೆ ಎಷ್ಟು ದೊಡ್ಡ ಅಲೆಗಳು ಎದ್ರು, ನಿನಗೆ ಮರಣದ ಭೀತಿ ಎದುರಾದ್ರು, ಆತನು ಮುಂದೆ ಬಂದು ಆ ಸವಾಲುಗಳ ಮುಂದೆ ನಿಂತುಕೊಂಡು, ಆ ಹೋರಾಟಗಳ ಮುಂದೆ ನಿಂತುಕೊಂಡು ತನ್ನ ಕರವನ್ನು ಎತ್ತಿ ಗದರಿಸಿ ಅದನ್ನು ಶಾಂತಪಡಿಸಿ ನಿನ್ನನ್ನು ನನ್ನ ದಡ ಸೇರಿಸೋದಕ್ಕೆ ಶಕ್ತನಾಗಿದ್ದಾನೆ. ಎರಡು ಕಾರ್ಯಗಳು ಯೋಚಿಸಬೇಕು. ಹಲ್ಲೆಲೂಯಾ. ಕೆಲವರು ಅಂತಾರೆ, ನನ್ನ ಕುಟುಂಬದಲ್ಲಿ ಕಷ್ಟದ ಮೇಲೆ ಕಷ್ಟ, ಹೋರಾಟದ ಮೇಲೆ ಹೋರಾಟ, ಸಮಸ್ಯೆ ಮೇಲೆ ಸಮಸ್ಯೆ. ಹಾಗಾದರೆ ಯೇಸು ಕ್ರಿಸ್ತನಿದ್ದಾನ ಇಲ್ಲವೋ? ನೀನು ಸ್ವಂತ ಆಲೋಚನೆಯಲ್ಲಿ, ಸ್ವಂತ ಶಕ್ತಿಯಲ್ಲಿ, ಸ್ವಂತ ಮನುಷ್ಯನ ಮೇಲೆ ನಂಬಿಕೆ ಇಟ್ಟುಕೊಂಡು ಓಡೋಗ್ತಿದೆಯೇನೋ? ದೇವರ ಮೇಲೆ ನಂಬಿಕೆ ಇಡು. ದೇವರ ಬಳಿ ಕೇಳು. ಮೋಶೆ ಹಾಗೆ, ನೀನು ಬರದೆ ಹೊರತು ನನ್ನ ಯಾವ ಕಾರ್ಯದಲ್ಲೂ ನಡೆಸಬೇಡ. ನೀನು ಬರದೆ ಹೊರತು ನನ್ನ ಕುಟುಂಬ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲಪ್ಪ. ನೀನು ಹೊರತು ನಮ್ಮ ಕುಟುಂಬ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೆ ಆಗಕ್ಕಿಲ್ಲ. ನಾವು ಹೇಳಿ ಪ್ರಾರ್ಥಿಸಬೇಕು. ಎರಡನೇದಾಗಿ, ಹಲ್ಲೆಲೂಯಾ, ದೇವರಿಲ್ಲದೆ ನಾವು ಯಾವ ಕಾರ್ಯಗಳನ್ನು ಮನುಷ್ಯರಿಗೋಸ್ಕರ ಮಾಡಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಮೋಶೆಗೆ ಅರ್ಥ ಆಯ್ತು. ದೇವರು ನಮ್ಮ ಪರ ಇರೋದಾದ್ರೆ ಎಷ್ಟು ರಾಜರಲ್ಲ, 34 ರಾಜರಲ್ಲ, 3000 ರಾಜರುಗಳು ಬಂದು ನಿಂತರು, ಇಡೀ ಪ್ರಪಂಚ ನಮಗೆ ತಿರುಗಿ ಬಿದ್ದರು,
ಜಯ ನಮಗೇನೆ. ಹಲ್ಲೆಲೂಯ. ಮೋಶೆಗೆ ಅರ್ಥ ಆಯ್ತು. ಅದಕ್ಕೆ ಹೇಳ್ತಾನೆ, ನೀನು ನನ್ನ ಜೊತೆ ಬರದೆ ಹೊರತು, ನೀನು ನಮ್ಮ ಜೊತೆ ಬರದೆ ಹೊರತು ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ.